ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 9 ದಿನದ ಹಾಲು ಹಬ್ಬ ನೆರವೇರಿದೆ. ಧ್ವಜಾರೋಹಣ ದಿನದಿಂದ ಹಿಡಿದು ಇವತ್ತು ಕೊನೆ ದಿನ ಹಣ್ಣು ಒಪ್ಪುವ ಕಾರ್ಯಕ್ರಮ. ಇವತ್ತು ಪ್ರವೇಶ ಅವಕಾಶ ಇದೆ. ಈಗಾಗಲೇ ಮಾಧ್ಯಮದವರು ತಾವು ನೋಡಿದಿರಿ ಯಾವ ರೀತಿಯ ಜನಸಂದಣಿ ಇದೆ, ಯಾವ ರೀತಿ ದೇವರ ಹತ್ರ ದರ್ಶನ ಪಡೀತಾರೆ ಏನು ಅಂತ ಹೇಳಿ. ಆ ಸೌಭಾಗ್ಯ ಇಲ್ಲಿ ಪ್ರತಿಯೊಂದು ಜನರಿಗೂ ಕೂಡ ದೊರಕ್ತದೆ ಅಂತ ಹೇಳಿದರೆ ಅದು ಹೇಳ್ತೀರಿ. ನಾವು ಇದನ್ನು ಹೆಚ್ಚಿನ ಪ್ರಚಾರಕ್ಕೆ ಹೋಗ್ತಿರಲಿಲ್ಲ. ಏನಪ್ಪ ಅಂತ ಹೇಳಿದ್ರೆ ನಾವು ಈ ಶುದ್ಧ ಆಚಾರ ವಿಚಾರಗಳನ್ನು ಇಟ್ಕೊಂಡೇ ಮಾಡ್ಕೊಂಡು ಬರ್ತಾ ಇದ್ದವರು. ನಾವಿದೇನೋ ಹೇಳಿದ್ರೆ ಇನ್ನೂ ನಾಟಕೀಯವಾಗಿ ಆಗ್ತದೇನೋ, ನಾಟಕೀಯ ಭಾವನೆ ಬರ್ತದೇನೋ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಗೌಪ್ಯವಾಗಿ ಯಾವ ರೀತಿ ಇರಬೇಕೋ ಅದೇ ರೀತಿ ಇದ್ದುಕೊಂಡು ಆ ಆಚಾರ ವಿಚಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದು. ಈಗ ಈಚೆಗೆ ಈ 9 ದಿನದ ಹಾಲು ಹಬ್ಬದಲ್ಲಿ ಕೆಂಡೋತ್ಸವಕ್ಕೆ ಬರ್ಬೋದು. ಹಿಂದೆನೂ ಬರ್ತಾಯಿದ್ರು, ಆದರೆ ಕಡಿಮೆ ಜನ ಇರ್ತಾಯಿದ್ರು, ಹೆದರ್ತಿದ್ರು ಬರೋದಕ್ಕೆ. ಈಗ ಬರ್ಬೋದು, ದೇವರ ದರ್ಶನ ಮಾಡ್ಬೋದು ಅಂತ ಹೇಳಿ ಭಕ್ತಾದಿಗಳು ಕೂಡ ಜಾಸ್ತಿ ಬರ್ತಾ ಇದ್ದಾರೆ. ಆ ದೇವಿಯ ಆಶೀರ್ವಾದವನ್ನು ಪಡೀತಾರೆ. ಎಲ್ಲಿ ಜನಸಂದಣಿ ಹೆಚ್ಚಾಗ್ತದೆ ದೇವರ ಒಂದು ಸ್ಥಳಗಳಲ್ಲಿ, ಅಲ್ಲಿ ದೈವಶಕ್ತಿಯು ಕೂಡ ಅದೇ ರೀತಿಯಾಗಿ ವೃದ್ಧಿ ಆಗ್ತಾ ಹೋಗ್ತದೆ. ಯಾಕಪ್ಪ ಅಂತ ಹೇಳಿದರೆ ಪ್ರತಿಯೊಬ್ಬನಲ್ಲೂ ಪರಮಾತ್ಮ ಇರ್ತಾನೆ. ಒಬ್ಬೊಬ್ಬ ಪ್ರಾರ್ಥನೆ ಮಾಡೋದ್ರಿಂದ ಪರಮಾತ್ಮನಿಗೆ ತೃಪ್ತಿ ಆಗೋದಿಲ್ಲ. ತುಂಬ ಜನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ, ಅವನ ಆ ಬೆಳಕು ಜಾಸ್ತಿ ಆಗ್ತಾ ಹೋಗ್ತದೆ, ಸೂರ್ಯನ ಬೆಳಕು ಬಿದ್ದ ಹಾಗೆ. ಇದರಿಂದ ನಾವು ಭೂಲೋಕದಲ್ಲಿ ವಿಚಿತ್ರವಾಗಿ ಜೀವನ ಮಾಡ್ತಾ ಇದ್ದೇವೆ. ಈ ಆಕಾಶಕ್ಕೆ ಕೊನೆ ಮೊದಲೇ ಇಲ್ಲ. ಅಂತಹ ವಿಚಿತ್ರವಾದ ಲೋಕದಲ್ಲಿ ನಾವು ಮಾತಾಡಿದ್ದು ನಿಮಗೆ ಗೊತ್ತಾಗ್ತದೆ, ನೀವು ಮಾತಾಡಿದ್ದು ನಮಗೆ ಗೊತ್ತಾಗ್ತದೆ, ನಾವು ನೋಡಿದ್ದು ನಿಮಗೆ ಗೊತ್ತಾಗ್ತದೆ, ನೀವು ನೋಡಿದ್ದು ನಮಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇದೆಲ್ಲ ಆ ದೈವಲೀಲೆ ಅಂತ. ಆ ದೈವಲೀಲೆಯನ್ನು ನಾವು ನಮಗೆ ಪರಮಾತ್ಮ ಅದನ್ನೆಲ್ಲ ಕೊಟ್ಟಾಗ ಪರಮಾತ್ಮನಿಗಾಗಿ ನಾವೇನಾದರೂ ಒಂದು ಮಾಡಬೇಕಲ್ಲ, ಪರಮಾತ್ಮನಿಗಾಗಿ ಏನಾದರೂ ಒಂದು ಸೇವೆ ಇರಬೇಕಲ್ಲ. ಹಾಗಾಗಿ ಇಂಥ ಪವಿತ್ರವಾದ ಕ್ಷೇತ್ರಗಳಲ್ಲಿ ಇಂಥ ಕಾರ್ಯಗಳೆಲ್ಲವೂ ಕೂಡ ನಡೀತದೆ. ಇಂಥ ಕಾರ್ಯಕ್ಕೆ 9 ದಿನ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಅನ್ನ ಸಂತರ್ಪಣೆ ಕೊಡಬೇಕಾದ್ರೆ ಓದಬೇಕಾದ್ರೆ ನೀವು ಕೇಳಿಸ್ಕೊಂಡಿರ್ಬೋದು, ಯಾವ್ಯಾವ ಊರಿನವರೆಲ್ಲ ಕೊಟ್ಟಿದ್ದಾರೆ. ತಮಿಳ್ನಾಡಿನವ್ರು ಕೊಟ್ಟಿದ್ದಾರೆ, ಕೇರಳದವ್ರು ಕೊಟ್ಟಿದ್ದಾರೆ, ಆಯಿತಾ, ಬೆಂಗಳೂರಿನವ್ರು ಕೊಟ್ಟಿದ್ದಾರೆ, ಮೈಸೂರಿನವ್ರು ಕೊಟ್ಟಿದ್ದಾರೆ, ಗುಲ್ಬರ್ಗವ್ರು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಜಿಲ್ಲೆಯ ಎಲ್ಲ ಭಾಗದ, ಕರ್ನಾಟಕದ ಎಲ್ಲ ಭಾಗದ ಜನ ಮತ್ತು ತಮಿಳುನಾಡು ಕೇರಳದ ಭಾಗದ ಜನಗಳು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಈ ಕ್ಷೇತ್ರಕ್ಕೆ ನಡ್ಕೊಂಡಿದ್ದಾರೆ. ಅಗಾಧವಾದ ಶಕ್ತಿ ಇರುವಂಥ ಈ ಕ್ಷೇತ್ರದ ಮಹಿಮೆ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ನೆನ್ನೆನೂ ಕೂಡ ನೀವು ನಿಮ್ಮ ನ್ಯೂಸ್ ಮಲೆನಾಡಿನಲ್ಲಿ ಪ್ರಚಾರವನ್ನು ಮಾಡಿದಿರಿ. ನಮಗೆ ಅದನ್ನು ನೋಡಿ ತುಂಬ ಸಂತೋಷ ಆಯಿತು. ನಾವು ರಾಜ್ಯದಲ್ಲೇ ಉತ್ತಮವಾದಂಥ ಜಾತ್ರೆ ಮಾಡ್ತಿದ್ದೀವಿ ಅಂತ. ಯಾಕೆಂದರೆ ನೀವು ನ್ಯೂಸ್ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಯಾವ್ಯಾವ ಭಾಗದ ಜಾಗದಲ್ಲಿ ಏನೇನು ನಡೀತದೆ ಅಂತ. ನಮ್ಮಲ್ಲಿ ನೋಡಿರ್ಬೋದು ನೀವು, ನಾವು ಫೋಟೋಕ್ಕಾಗಿ ಆಗಲಿ ಅಥವಾ ವಿಡಿಯೋಕ್ಕಾಗಿ ಆಗಲಿ ನಾವೇನು ಕೆಲಸ ಮಾಡೋದಿಲ್ಲ, ಎಲ್ಲ ಅವ್ರಿಗಾಗಿ ಕೆಲಸ ಮಾಡೋದು. ಅದೊಂದು ಚೂರು ತಪ್ಪಾದರೂ ಕೂಡ ಅವ್ರು ಬರೆ ಹಾಕ್ಬಿಡ್ತಾರೆ ನಮಗೆ. ಆದ್ದರಿಂದ ಆ ಬರೆ ನಮಗೆ ಬೀಳಬಾರ್ದು, ಅವರ ಕೆಲಸ ಶುದ್ಧವಾಗಿ ನಡಿಬೇಕು ಅಂತ ಇವತ್ತು ನಾವು ಇಲ್ಲಿ ನಿಂತು ಇಲ್ಲಿ ಬರೋ ಜನಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬರಿಗೂ ತೀರ್ಥ ಪ್ರಸಾದ ಇಲ್ಲದೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅದು ಒಬ್ಬರಿಂದ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಮನುಷ್ಯ ಶಕ್ತಿ ಅಲ್ಲ, ಅದು ದೈವಶಕ್ತಿ ಅಂತ ಹೇಳುವಂಥದ್ದು. ಅದರಿಂದ ಇಲ್ಲಿ ಏನು ನಡೀತದೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಇದೆ. ತಪ್ಪು ಮಾಡದೇ ಇದ್ದರೆ ಆ ಪರಮ ಭಕ್ತಿಯಿಂದ ನಡ್ಕೊಂಡಿದ್ದೆ ಆದರೆ, ಒಳ್ಳೆ ರೀತಿಯಲ್ಲಿ ಶುದ್ಧವಾಗಿದ್ದಿದ್ದೆ ಆದರೆ ಪರಮಾತ್ಮ ಕರೆದು ಕೊಡ್ತಾನೆ, ಆಯಿತಾ. ಅಂತಹ ದಿವ್ಯ ಶಕ್ತಿ ಇರುವ ಕ್ಷೇತ್ರ, ಅಂಥ ಕ್ಷೇತ್ರದ ಹಬ್ಬ ಒಳ್ಳೆಯದಾಗಿ ನಡೀತಾ ಇದೆ. ಪೂರ್ವಕಾಲದಿಂದಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ, ಈಗಲೂ ಕೂಡ ನಾವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಕೂಡ ಹೆಚ್ಚಿನ ಸಹಕಾರ ಕೊಡ್ತಾರೆ. ಈಗಾಗಲೇ ನೋಡಿರ್ಬೋದು ನೀವು, ಅಲ್ಲಿ ಹಾಕಿದಂಥ ಬೆಳಕಿನ ವ್ಯವಸ್ಥೆ ಇರ್ಬೋದು, ಅಲ್ಲಿ ಹಾಕಿದಂಥ ತೋರಣಗಳಿರ್ಬೋದು, ಅಲ್ಲಿ ಆಯಾ ಕಟ್ಟೆಗಳಲ್ಲಿ ಪೂಜೆಗೆ ಮಾಡಿದಂಥ ವ್ಯವಸ್ಥೆಗಳಿರ್ಬೋದು, ಅವೆಲ್ಲ ನಿಮ್ಗೆ ಹಳತಾಗಿ ಕಂಡರೂ ಕೂಡ ಅವು ಎಷ್ಟು ಶ್ರಮಪಟ್ಟು ಜನಗಳೆಲ್ಲ ಮಾಡಿದ್ದಾರೆ ಅಂತ. ಇದೆಲ್ಲರೂ ಕೂಡ ಭಕ್ತಾದಿಗಳು ಮಾಡಿದಂತಹ ಸೇವೆಯಾಗಿದೆ. ಆ ಸೇವೆಗೆ ಯಾರ್ಯಾರು ಪಾತ್ರರಾಗಿದ್ದಾರೆ, ಭಾಗಿಯಾಗಿದ್ದೀರಿ. ಮತ್ತು ನೀವು ಕೂಡ ಈ ಒಂದು ಕ್ಷೇತ್ರದ ಈ ಒಂದು ಶಕ್ತಿಗೆ ನೀವು ಸಾಕ್ಷಾತ್ಕಾರ ಆಗಿದ್ದೀರಿ. ಪ್ರಚಾರಕ್ಕೆ ನೀವು ಕೂಡ ಒಂದು ಅಣಿ ಮಾಡಿಕೊಟ್ಟಿದ್ದೀರಿ, ಅವಕಾಶ ಮಾಡಿಕೊಟ್ಟಿದ್ದೀರಿ. ನ್ಯೂಸ್ ಮಲೆನಾಡಿಗೂ ಮತ್ತು ಮಾಡಿದಂತಹ ನಿಮ್ಮ ಕರ್ತವ್ಯ ನಿರ್ವಹಿಸಿದಂಥ ನಿಮಗೂ ಕೂಡ ಆ ದೇವಿ ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ, ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದು ನನ್ನ ತಾತ ಅವ್ರ ತಾತ ಹೇಳಿದ ಕತೆ. ಇದೇ ಕತೆ ನಾವು ಹುಡುಕ್ತಾ ಹೋದಾಗ ತಮಿಳ್ನಾಡು ಕೆಲವರ ಜಾಗಗಳಲ್ಲಿರೋ ಉಜ್ಜಿನಿ ದೇವಸ್ಥಾನನೂ ಇದೇ ಕತೆ ಹೇಳುತ್ತೆ. ನಮ್ಮ ಕಡೆ ಅಷ್ಟು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಆ ಇತಿಹಾಸ ಬರೆಯೋಕ್ಕಾಗಲಿಲ್ಲ. ಆದರೆ ಅಲ್ಲಿನ ಪೂರ್ವಜರು ಆ ಇತಿಹಾಸ ಬರೆಯೋದ್ರಿಂದ ನಮ್ಮ ಕತೆ ಏನಿದೆ ಅದು ಬರೀ ಕತೆ ಅಲ್ಲ, ಅದು ನಿಜ, ಹೀಗೆ ನಡ್ಕೊಂಬಂದಿದ್ದು ಅಂತ ತಿಳ್ಕೊಳಕ್ಕೆ ಸಂತೋಷ ಆಗುತ್ತೆ. ಇನ್ನೊಂದು ಹೇಳಬೇಕಾದ್ರೆ ಅವರು ಆಗಲೇ ಹೇಳ್ತಾ ಇದ್ದಾಗೆ ನಾವು 9 ದಿನದ ಪೂಜೆ ನಡೆಸ್ತೀವಿ. 9 ದಿನದ ಪೂಜೆ ಏನು ಅಂತಂದರೆ
ಇಟ್ ಡಸಂಟ್ ಮ್ಯಾಟರ್ ಹೂ ಯು ಆರ್, ವಾಟ್ ಯು ಆರ್ ಡನ್, ವೇರ್ ಯು ಆರ್, ಶುಡ್ ನಾಟ್ ಫರ್ಗೆಟ್ ಯುವರ್ ರೂಟ್ಸ್. ನೀವು ಎಲ್ಲೇ ಇರಿ, ಏನೇ ಮಾಡಿ, ಎಷ್ಟೇ ಕೋಟಿ ಬೆಳೀರಿ, ನಿಮ್ಮ ಏನಿದೆ, ನೀವು ಎಲ್ಲಿಂದ ಬಂದಿದ್ರಿ ಅನ್ನೋದನ್ನು ಮರಿಬಾರ್ದು. ನಾವು ಎಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ಮೊದಲೇ ಮಾಡಬೇಕಾಗಿದ್ದು, ಅಪ್ಪ ನನ್ನ ಮನೆ ದೇವರಿಗೆ ಒಂದು ಕಾಣಿಕೆ ತೆಗ್ದಿಡಿ, ನಮ್ಮ ಗ್ರಾಮ ದೇವತೆಗೆ ಒಂದು ಕಾಸು ತೆಗ್ದಿಡಿ, ಆಮೇಲೆ ನೋಡೋಣ, ಆಮೇಲೆ ಹೋಗಿ ಭಟ್ರಿಗೆ ಕೇಳೋಣ ಏನು ಪೂಜೆ ಮಾಡಿಸ್ಬೇಕು ಅನ್ನೋದು ಆಮೇಲೆ ಯೋಚನೆ ಮಾಡಿ. ಹಾಗೆ 9 ದಿನದ ಪೂಜೆನೂ ಅಷ್ಟೇ ನಾವು ಬಹಳ ಶುಚಿರ್ಭೂತವಾಗಿ ಮಾಡ್ತೀವಿ. ಇಲ್ಲಿ ಎಲ್ಲ ಉಪವಾಸದಲ್ಲಿರ್ತೀವಿ. ಆಗಲೇ ನಾನು ಹೇಳಿದಾಗೆ ಎಷ್ಟೇ ಕೋಟಿ ಇರಲಿ, ನೀವು ಏನೇ ಮಾಡಿರಲಿ, ನೀವು ನೆಲದ ಮೇಲೆ ಮಲಗಬೇಕು, ಸಾತ್ವಿಕ ಆಹಾರ ಸ್ವೀಕಾರ ಮಾಡಬೇಕು, ಉಪವಾಸ ಇರಬೇಕು. ಯಾಕೆ ಅದನ್ನೆಲ್ಲ ಮಾಡ್ತೀವಿ ಅಂತಂದರೆ, ಆಗಲೇ ಹೇಳ್ದಂಗೆ ನೀವು ಮರಿಬಾರ್ದು ನೀವು ಎಲ್ಲಿಂದ ಬಂದಿದ್ದೀರಾ ಅನ್ನೋದನ್ನು. ಆ ರೂಟ್ಸನ್ನ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ನೆನಪಿಸೋದಕ್ಕೋಸ್ಕರ ಆ ದೇವ್ರು ನಮಗೆ ಈ ಒಂದು ಚೌತ ಅನ್ನೋ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾರು ಹೊರಗಡೆಯಿಂದ ಯಾರೂ ಬರೋಕ್ಕಾಗಲ್ಲ ಈ 9 ದಿನ. ಇವತ್ತು 7 ದಿನ ಯಾರೂ ಬರೋಕ್ಕಾಗಲ್ಲ. 2 ದಿನ ಹೊರಗಡೆಯವರು ಬರ್ತಾರೆ ಬಿಟ್ಟರೆ, ಆ 7 ದಿನ ನಮ್ಮ ಪೂರ್ಣ ಸಮಯ ಏನಿದೆ ಅದು ದೇವರಿಗೆ ಮುಡುಪಾಗಿರುತ್ತೆ. ಮೂರನೇದಾಗಿ ಈ ಅವಕಾಶನ ನಾನು ಯಾಕೆ ಇನ್ನೊಂದು ವಿಷಯಕ್ಕೆ ಬಳಸ್ಕೊಬೇಕು. ನಾವು ಗ್ರಾಮಸ್ಥರು ತುಂಬ ಅಂದರೆ ತುಂಬ ಸಹಾಯ ಮಾಡ್ತಾರೆ, ಭಕ್ತಾದಿಗಳು ತುಂಬ ಸಹಾಯ ಮಾಡಿದ್ದಾರೆ. ಅವರೆಲ್ಲ ಒಂದು ಕೈ ಜೋಡಿಸಿ ನಾವು 3 ದೇವಸ್ಥಾನ ಮಾಡಿದ್ದೀವಿ. ನಮ್ಮದು ಕೊನೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಾಡ್ತಾಯಿದ್ದೀವಿ. ನಾವು ಯಾಕೆ ದೇವ್ರ ಕಾಣಿಕೆ ಕೊಡಬೇಕು ಅಂತಂದರೆ, ನಾವು ಕೊಟ್ಟಿರೋ ಕಾಣಿಕೆ ದೇವ್ರ ಹಣೆಯಲ್ಲಿ ಕುಂಕುಮ ಆಗಬೇಕು, ನಾವು ಕೊಟ್ಟಿರೋ ಕಾಣಿಕೆಯಿಂದ ದೇವ್ರಿಗೆ ದೀಪ ಉರಿಬೇಕು, ನಾವು ಕಟ್ಟಿರೋ ಕಾಣಿಕೆಯಿಂದ ದೇವರು ಒಂದು ಒಳ್ಳೆ ಗುಡಿಲಿರಬೇಕು, ನಾವು ಕೊಟ್ಟಿರೋ ಕಾಣಿಕೆಯಿಂದ ಭಕ್ತಾದಿಗಳು ಬಂದು ನಡೆದಾಗ ಅಪ್ಪ ಚೆನ್ನಾಗಿದೆಯಲ್ಲಪ್ಪ ದೇವಸ್ಥಾನ ಸುತ್ತಕ್ಕೆ ಅನ್ನೋ ಒಂದು ಮನೋಭಾವನೆ ಬರಬೇಕು. ಅದಕ್ಕೆ ನಾವು ಕಾಣಿಕೆ ಕಟ್ಟಬೇಕು. ನೀವು ಅದನ್ನ ಬಿಟ್ಟು ನೀವು ಲಕ್ಷಗಟ್ಟಲೆ ಕೊಟ್ಟು ಅದು ಒಳ್ಳೆದಕ್ಕೆ ಉಪಯೋಗಕ್ಕಾಗಿಲ್ಲ ಅಂದರೆ ಪ್ರಯೋಜನ ಇಲ್ಲ. ನಾವು ನಿಮ್ಮನ್ನೆಲ್ಲ ಬೇಡ್ಕೊಳ್ತೀವಿ, ಆತ್ಮಶಕ್ತಿ ಬಡಭಕ್ತಿ ನಿಮ್ಗೆ ಎಷ್ಟಾಗುತ್ತೆ, ನಿಮ್ಮ ಮುಷ್ಟಿ 5 ರೂಪಾಯಿ ಕಾಣಿಕೆಗೆ ಏನು ಬೆಲೆ ಇದೆ, 5 ಲಕ್ಷ ರೂಪಾಯಿಗೂ ಅಷ್ಟೇ ಬೆಲೆ ಇರೋದು. ನಿಮ್ಮ ಕೈ ಹಿಡಿದು ನಿಮ್ಗೆ ನನಗೆ ಇಷ್ಟೇ ಆಗೋದು, ನನಗೆ 5 ರೂಪಾಯಿ ಆಗುತ್ತಾ, 10 ರೂಪಾಯಿ ಆಗುತ್ತಾ, 500 ಆಗುತ್ತಾ, 5000 ಆಗುತ್ತಾ, ಆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ನಿಮ್ಮ ಕೈಲಾಗಿದ್ದನ್ನು ಹಣ ಸಹಾಯ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಅದೊಂದು ದೇವಸ್ಥಾನ ಮುಗಿಸಿದ್ರೆ ಇನ್ನೂ 100-150 ವರ್ಷ ನಾವು ಉಜಿನಿಲಿ ಯಾವ ದೇವಸ್ಥಾನದ ಬಗ್ಗೆ ಯೋಚನೆ ಮಾಡೋದು ಬೇಡ. ಬಹಳ ಬಂಗಾರದಂಥ ದೇವಸ್ಥಾನ ಕಟ್ಟಿದ್ದೀವಿ. ಮಹಾಕಾಳಿ, ಬನ್ನಿ ಮಹಾಕಾಳಿ ನಮ್ಮ ಕೈ ಬಿಟ್ಟಿಲ್ಲ. ಎಲ್ಲರೂ ನಮ್ಮ ಊರಲ್ಲಿರೋ ಹುಡುಗರು ಓಡಾಡೋಕ್ಕೆ ಮಾಡೋಕ್ಕೆ ಬಸ್ ಹಿಡ್ಕೊಂಡು ಆಟೋ ಹೊತ್ಕೊಂಡು ಹೋಗ್ತಿದ್ರು. ಇವತ್ತು ಎಲ್ಲರೂ ಖುಷಿಯಾಗಿ ಓಡಾಡ್ತಾರೆ. ದೇವ್ರು ಭಾಳ ಸಮೃದ್ಧಿಯಾಗಿ ಇಟ್ಟಿಯಾನೆ. ನಾನು ಹೇಳ್ತಾ ಇರ್ತೀನಿ, ನಮ್ಮ ದೇವ್ರು ಹೇಗಿದೆ ಅಂದರೆ, ಒಂದು ಡಿಸ್ಟ್ರಿಕ್ಟಿಗೆ ಪ್ರೈಮ್ ಮಿನಿಸ್ಟರ್ ನೇಮಕ ಮಾಡ್ದಂಗಿದೆ. ತುಂಬ ಶಕ್ತಿ ಇದೆ, ನಮ್ಗೆ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಬರ್ತಿಲ್ಲ, ನಮ್ಗೆ ಯುಟಿಲೈಸ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ. ನೀವು ಆ ಬಾಂಧವ್ಯ ಬೆಳೆಸ್ಕೊಳ್ಳಿ. 8 ಸರಿ ನೀವು ದೇವ್ರು ನನ್ನ ಹತ್ತಿರಲ್ಲಿ 8 ಸರಿ ದೇವ್ರು ಕರ್ಸ್ಕೊಬೇಕು ಅಂದರೆ 2 ಸರಿ ನೀವು ಬನ್ನಿ ದೇವರಿಗೆ. ದೇವ್ರು ಕರ್ಸ್ಕೊಂತಾರೋ ಬಿಡ್ತಾರೋ, ನೀವು ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ, ಆ ಬಾಂಧವ್ಯ ಬೆಳೆಸಿ. ಆ ಬಾಂಧವ್ಯ ಇದ್ದಾಗ ಮಾತ್ರ ಆ ದೇವರು ನೀವು ಹೇಳಿದನ್ನ ಮುಂಚಿತವಾಗಿ ಕೇಳ್ಕೊಳುತ್ತೆ. ಇಲ್ಲಾಂದರೆ ಪ್ರತಿ ಸತಿ ಪರೀಕ್ಷೆ ಒಳಪಡುತ್ತೆ. ಇವ್ನು ನಿಜವಾಗ್ಲೂ ನನ್ನ ಆಶೀರ್ವಾದ ಬೇಕಾ, ಇವ್ನು ನಿಜವಾಗ್ಲೂ ನನ್ನನ್ನು ಬೇಡ್ತಾ ಇದ್ದಾನ. ಅದಕ್ಕೆ ಯಾವಾಗಲಾರು ನಾವು ಹೇಳ್ತೀವಿ, ಅಯ್ಯೋ ನಾನೊಂದು ಕೆಲಸ ಮಾಡಿದೆ ನಂಗೆ ಅಡೆತಡೆಗಳಾಗ್ತಾ ಇದೆ ಅಂತ. ಅಡೆತಡೆ ಯಾಕಾಗತ್ತೆ ಅಂದರೆ, ಆ ದೇವರು ನಿನ್ನಷ್ಟೇ ಸೂಕ್ಷ್ಮವಾಗಿ, ನಿನ್ನಷ್ಟೇ ಇದಾಗಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ನೀನು ನನ್ನನ್ನು ಹೆಂಗೆ ಧ್ಯಾನ ಮಾಡ್ತಾ ಇದೀಯಾ ಹಾಗೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ನಿರ್ಗುಣ ರೂಪದಲ್ಲಿದ್ದೀನಿ ನಾನು. ನನಗೆ ಯಾವ ಗುಣನೂ ಇಲ್ಲ, ನನಗೇನೂ ಇಲ್ಲ. ನನಗೆ ಶಿಲೆ ಬೇಕಾಗಿಲ್ಲ, ನನಗೆ ಬಟ್ಟೆ ಬೇಕಾಗಿಲ್ಲ, ವಜ್ರ ಬೇಕಾಗಿಲ್ಲ, ವೈಡೂರ್ಯ ಬೇಕಾಗಿಲ್ಲ. ನಿರ್ಗುಣ ರೂಪದಲ್ಲಿದ್ದೀನಿ. ನನ್ನನ್ನು ನೀನು ಕರೀತಾ ಇದೆಯಾ? ನೀನು ಕರೆಯೋದಕ್ಕೆ ನಾನು ಬರಬೇಕಾದ್ರೆ ನಿನ್ನಲ್ಲಿ ನಿಜವಾಗ್ಲೂ ಆ ಯೋಗ್ಯತೆ ಇದೆಯಾ, ನಿನಗೆ ನಿಜವಾಗ್ಲೂ ನಾನು ಬೇಕಾ ಅನ್ನೋದಕ್ಕೆ ದೇವರ ನಮ್ಮನ್ನು ಪರೀಕ್ಷಿಸ್ತಾನೆ. ಅದಕ್ಕೆ ನೀವು ಆ ಪರೀಕ್ಷೆಗೆ ಒಳಪಡಬಾರ್ದು ಅಂದರೆ ನೀವು ಆ ಬಾಂಧವ್ಯನ ಬೆಳೆಸ್ಕೊಬೇಕು. 10ರಲ್ಲಿ 8 ಸರಿ ದೇವ್ರು ನನ್ನನ್ನು ಕರ್ಸ್ಕೊಳ್ಳಿ ಅಂದರೆ 2 ಸರಿ ಆ ದೇವರಿಗೋಸ್ಕರ ನೀವು ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ಒಳ್ಳೆಯದಾಗತ್ತೆ. ಇದು 1000 ವರ್ಷದ ಹಿಂದೆನೂ ನಡ್ಕೊಂಬಂದಿದೆ, 1000 ವರ್ಷದ ಮುಂದೆನೂ ನಡೆಯುತ್ತೆ. ನಾವು ನಿಮಿತ್ತ ಮಾತ್ರ, ನಮ್ಮ ಕೈಲಾಗಿದ್ದ ಸೇವೆ ಮಾಡ್ತಾಯಿದ್ದೀವಿ. ಊರಿನವರು, ಭಕ್ತಾದಿಗಳು ಎಲ್ಲ ಬಹಳಷ್ಟು ಸೇವೆ ಮಾಡ್ತಾ ಇದ್ದಾರೆ. ಬನ್ನಿ ಮಹಾಕಾಳಿ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.